ದಿವ್ಯಾ ವಸಂತ್ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಶಿ ಅಗ್ರೀಡ್ ದಟ್ ಕೃಷ್ಣಮೂರ್ತಿ ಅಂಡ್ ಮಿಸ್ ದಿವ್ಯಾ ವಸಂತ್ ಆರ್ ಇನ್ ದ ಗ್ಯಾಂಗ್ ಅಂದ್ರೆ ಇವರು ನಾನು ಹೇಳ್ತಿಲ್ಲ. ನಾನು ಆ ಚಾನೆಲ್ ಗೆ ಜಾಯಿನ್ ಆಗಿ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೀನಿ. ನೀವು ಗ್ಯಾಂಗ್ ಅಂತ ಇಲ್ಲಿ ಮೆನ್ಷನ್ ಮಾಡಬೇಡಿ. ನೀವು ಲಾಯರ್ ಏನೋ ಅಶ್ವಿನಿ ಅವರೇ, ನೀವು ಗ್ಯಾಂಗ್ ಅಂತ ಹೇಳ್ಬೇಡಿ. ನಾನು ಗ್ಯಾಂಗ್ ಸೇರ್ಕೊಂಡಿದ್ದೆ ಅಂತ ಎಲ್ಲೂ ನಾನು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ. ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಅಷ್ಟೇ ಹೇಳ್ತಿರೋದು. ಅಲ್ಲ ಗ್ಯಾಂಗ್ ನಾನು ಅದಕ್ಕೆ ಸೇರ್ಕೊಳ್ಳಿ. ನಾನು ಕೆಲಸಕ್ಕೆ ಮಾಡಕ್ ಕೆಲಸ ಮಾಡಕ್ ಸೇರ್ಕೊಂಡಿರೋದು ಸಂಸ್ಥೆಗೆ. ಕೆಲಸ ಮಾಡಕ್ ಸೇರ್ಕೊಂಡಿರೋದು ನ್ಯಾಯ ಏನು ಧರ್ಮ ಏನು ಅಂತ ಮಾತಾಡ್ತಿದ್ದೀನಿ. ನ್ಯಾಯ ಏನು ಧರ್ಮ ಏನು ಮಾತಾಡ್ತಿದ್ದೆ. ಇವತ್ತು ಇಷ್ಟು ಹೇಳ್ತಾ ಇದೆಯಲ್ಲ, ಅವ್ರು ಮಾಡಿರೋಂತ ಒಳ್ಳೆ ಕೆಲಸಗಳು ಯಾಕೆ ಹೇಳಿಲ್ಲ? ನೀನೊಂದು ಹೆಣ್ಣು ತಾನೆ, ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು ಯಾಕೆ ಹೇಳಿಲ್ಲ? ಅವ್ರು ಒಳ್ಳೆ ಕೆಲಸ ಮಾಡಿರೋದು ಯಾವುದು ಗೊತ್ತಿಲ್ಲ. ಕೇಳಿಸ್ತಾ ಇಲ್ವಾ ಜಯಮ್ ಅವರೇ? ಅವ್ರ ಲೈನ್ ಅಲ್ಲಿ ನನ್ಗೂ ಕನ್ಫ್ಯೂಷನ್ ಮಾಡ್ತಿದ್ದಾರೆ. ಅಶ್ವಿನಿ ಅವರೇ ಪ್ಲೀಸ್ ಗೋ ನಿಮ್ ಮಾತು ಪೂರ್ತಿ ಮುಗಿಸ್ಬಿಡಿ, ನಾನು ಆಮೇಲೆ ಇವ್ರನ್ನ ಮಾತಾಡಿಸ್ತೀನಿ. ಅಶ್ವಿನಿ ಮ್ಯಾಮ್, ಅದೇ ಓಕೆ. ವಿದ್ಯಾ ಮ್ಯಾಮ್, ಸಾರಿ ದೇರ್ ಇಸ್ ಅ ಲೈಟ್ ಕನ್ಫ್ಯೂಷನ್ ಬಿಟ್ವೀನ್ ಯುವರ್ ನೇಮ್ಸ್. ಐ ಆಮ್ ವೆರಿ ಸಾರಿ. ವಿದ್ಯಾ ಮ್ಯಾಮ್ ನೋಡಿ, ಈಗ ಅದೇ ಹೈಕೋರ್ಟ್ ಆರ್ಡರ್ ಬಂತು, ಅದಾದ್ಮೇಲೆ FIR ಹೋಗ್ತೀವಿ. ಇಷ್ಟೆಲ್ಲ ನಾವು ನ್ಯಾಯಾಲಯದಲ್ಲಿ ನ್ಯಾಯಯುತವಾಗಿ ನಾನು ಹೋರಾಡ್ಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅನ್ಯಾಯವಾಗಿ ವಿಡಿಯೋಸ್ ಹಾಕಿರೋರು ಅವ್ರ ನಂಗೊಂದು ಉತ್ತರ. ಇವರು ನಮ್ಮ ಹೆಸರು ಚಾರಿತ್ರ ಹೀನೆ ಮಾಡೋದೇ ಇವ್ರ ಕರ್ತವ್ಯ, ಇವ್ರದ್ದು ಡ್ಯೂಟಿ ಆಗಿರೋದ್ರಿಂದ ನಾನು ತಗೊಂಡ್ ಬಂದಿರುವಂತ ಆರ್ಡರ್, ನ್ಯಾಯಾಂಗದಿಂದ ತಂದಂತ ಆರ್ಡರ್ಗಳು ಎಲ್ಲವನ್ನೂ ಉಲ್ಲಂಘನೆ ಮಾಡಿದ್ದಾರೆ. ಇವರು ನಮ್ಮನ್ನ ಪ್ರಶ್ನೆನೇ ಮಾಡ್ಬೇಕಾದ್ರೆ ಭೂ ಹಗರಣನೇ ಇತ್ತು ಅಂತ ಹೇಳಿದ್ರೆ ಇವರು ಮಾನ್ಯ ನ್ಯಾಯಾಲಯದ ಮುಂದೆ ಸಬ್ಮಿಟ್ ಮಾಡಿ, ನ್ಯಾಯಾಲಯ ಇತ್ತು ನಮ್ಮನ್ನ ಕೇಳಕ್ಕೆ. ಇವ್ರು ಯಾರು ಮ್ಯಾಮ್ ಬೀದಿಗೆ ಇಟ್ಬಿಟ್ಟು ಬಾಯಿಗೆ ಬಂದಿದ್ ಮಾತಾಡಕ್ಕೆ ಇವ್ರಿಗೆ ಯಾರ ಅಧಿಕಾರ ಕೊಟ್ರು? ಈ ಆರ್ಡರ್ ಬಂದ ಮೇಲೆ ಆರ್ಡರ್ಸ್ ಕ್ಲಿಯರ್ ಆಗಿ ಹೇಳ್ತೀನಿ. ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ 6195 OS ನಂಬರ್ 2775 OS ನಂಬರ್ ಅಲ್ಲಿ ಆರ್ಡರ್ ಕ್ಲಿಯರ್ ಆಗಿದೆ. ಯಾವುದೇ ರೀತಿ ಡಿಫಾಮೇಟರಿ ಸ್ಟೇಟ್ಮೆಂಟ್ ಅಗೇನ್ಸ್ಟ್ ಗುರೂಜಿ ಅಂಡ್ ಹಿಸ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಇದ್ದ ಮೇಲೂ ಗುರೂಜಿ ಅವ್ರ ಮನೆಯವ್ರನ್ನ ಹೆಸರು ಫೋಟೋ ಬಳಸಿದ್ದಾರೆ. ಹೇಗ್ ಬಳಸಿದ್ರು ಅವರು? ಈ ರೀತಿ ಎಲ್ಲ ಆದ್ಮೇಲೂ ಕೂಡ ಇವರು ಹೈಕೋರ್ಟ್ ಇಂದ ಆರ್ಡರ್ ತಂದಿದೀವಿ ಅಂದ್ರೆ, ಹೈಕೋರ್ಟ್ ಆರ್ಡರ್ ಇದೆ ಅಂತ ಆದ್ಮೇಲೂ ಕೂಡ ಇವರು ಬಾಯಿ ಹೋದಂಗೆ ಮಾತಾಡ್ಬೋದು ಅಂದ್ರೆ ಉಚ್ಚ ನ್ಯಾಯಾಲಯಕ್ಕೆ ಆರ್ಡರ್ ಇರುವಂತಹ ಆರ್ಡರ್ಗೂ ಇವರು ಉಲ್ಲಂಘನೆ ಮಾಡ್ದಂಗಲ್ವಾ? ಅಶ್ವಿನಿ ಅವರೇ ಅವ್ರು ಏನ್ ಹೇಳ್ತಾ ಇದ್ದಾರೆ ಕೇವಲ ಪಾತ್ರಧಾರಿ ಮುಖವಾಣಿ ಅಷ್ಟೇ, ನನ್ನ ಹತ್ರ ಬರ್ಕೊಟ್ರು ನಾನು ಹೇಳ್ದೆ ಅಂತ ಅಲ್ವಾ? ಅದು ಯಾವ್ದು ಒಳ್ಳೇದು ಕೆಟ್ಟದ್ದು ಅಂತ ನನಗೆ ಗೊತ್ತಾಗಲ್ವಾ? ಹೌದಾ? ಇಷ್ಟು ವರ್ಷ ನೀನು ಆಂಕರ್ ಆಗಿ ಕೆಲಸ ಮಾಡ್ಕೊಂಡ್ ಬಂದಿದ್ಯಾ, ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ತಡೀರಿ, ಒಂದೇ ಸಲ ಅಟ್ಯಾಕ್ ಮಾಡ್ಬಿಡಿ, ತಡೀರಿ ಮಾತಾಡ್ತೀನಿ. ತಡೀರಿ, ಅವ್ರು ಕೇಳ್ತಾ ಇದ್ದಾರೆ, ಲಾಯರ್ ಗಿಂತ ದೊಡ್ಡವ್ರೇನ್ರಿ ನೀವು? ಕೇಳ್ತಾರೆ ತಡೀರಿ. ವಿದ್ಯಾ ಮ್ಯಾಮ್, ನನಗೊಂದು ಸ್ವಲ್ಪ, ಯಾಕಂದ್ರೆ ನನ್ನನ್ನ ನೀವು ಕಾಲಕ್ಕೆ ತಗೊಂಡಿದ್ದೀರಾ, ನಾನು ನ್ಯಾಯಾಲಯದಲ್ಲಿ ನಡೆದಂತ ಚಿತ್ರೀಕರಣ ನಿಮ್ ಮುಂದೆ ಇಡಬಹುದು, ಇದಕ್ಕೆ ಒಂದ್ ಸ್ವಲ್ಪ ಅವಕಾಶ ಕೊಟ್ಬಿಡಿ ವಿದ್ಯಾ ಮ್ಯಾಮ್. ಆಮೇಲೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ಈಗ ನೀವು ಕೋರ್ಟ್ ಅಲ್ಲಿ ಅಶ್ವಿನಿ ಅವರೇ ಒಂದ್ ನಿಮಿಷ, ಆರ್ಡರ್ ಬಂದ್ಮೇಲೆ ಯಾವಾಗ ಕೋರ್ಟ್ ಅಲ್ಲಿ ಕೇಸ್ ಆಯ್ತು, ನಾವು ಕೋರ್ಟ್ ಅಲ್ಲಿ ಹೋಗಿ ನ್ಯಾಯ ಅಂದ್ರೆ ಜಡ್ಜ್ ಗಳ ಮುಂದೆ ನಿಂತ್ಕೊಂಡು ನಾವ್ ಯಾವಾಗ ಬೇಲ್ ತಗೊಂಡ್ ಬಂದ್ವಿ, ಅದಾದ್ಮೇಲೆ ನಾನು ಯಾವ್ದಾದ್ರು ಸುದ್ದಿಯನ್ನ ಆಂಕರಿಂಗ್ ಮಾಡಿದಿನ? ಬಿಫೋರ್ ನನಗೆ ಗೊತ್ತಿರ್ಲಿಲ್ಲ ಇವ್ರದ್ದು ಸಾಮ್ರಾಟ್ ಮೇಲೆ ಸ್ಟೇ ಇತ್ತು, ಸ್ಟಾಂಪ್ ರೇಟ್ ಸ್ಟೇ ಕೊಟ್ರು, ಅದಾದ್ಮೇಲೆ ಮುಖ್ಯಮಂತ್ರಿಯವರು ನಾವು ಹಿಂಗೆ ಹಣಕ್ಕೆ ವಸೂಲಿಗೆ ಎಲ್ಲ ಹೋಗಿದ್ವಿ ಇದೆಲ್ಲ ಯಾವ್ದು ನನಗೆ ಗೊತ್ತಿಲ್ಲ, ಯಾವ್ದು ಗೊತ್ತಿಲ್ಲ, ಇದೆಲ್ಲ ಯಾವ್ದು ನನಗೆ ಗೊತ್ತಿಲ್ಲ. ಆಗಿದೆ ಅಂತ ಒಪ್ಕೊಳ್ತೀರಾ? ಅಂದ್ರೆ ಅವ್ರ ಆಡಿಯೋ ನೋಡಾದ್ಮೇಲೆ ಅದನ್ನ ನಾನು ಹೇಳ್ತಿರೋದು, ಬಿಫೋರ್ ನನಗೆ ಯಾವ್ದು ಗೊತ್ತಿಲ್ಲ. ಇದೆಲ್ಲ ಬಳಸ್ಕೊಂಡ್ರ ಅಲ್ಲ ಬಳಸ್ಕೊಂಡ್ರಲ್ಲ, ಒಂದೇ ನಿಮಿಷ ರೀ, ನಾನು ಹೇಳ್ಬಿಡ್ತೀನಿ. ಈಗ ಅವ್ರು ಹೇಳಿದ್ರಲ್ಲ ಸ್ಟೇ ತಗೊಂಡ್ ಬಂದಿ, ಅಂದ್ರೆ ಇವಾಗ ಯಾವ್ದು ಅಂದ್ರೆ ಕೇಸ್ ಆಗಕ್ಕಿಂತ ಮುಂಚೆ ನಾನ್ ಆಂಕರಿಂಗ್ ಮಾಡಿದ್ದು, ಕೇಸ್ ಆಗಕ್ಕಿಂತ ಮುಂಚೆ ನಾನು ಆಂಕರಿಂಗ್ ಮಾಡಿದ್ದೀನಿ. ಅಂದ್ರೆ ಜೈಲೂಟ ಫಿಕ್ಸ್ ಅದ ಏನು ಹೇಳಿದ್ರು ಅದ ನಾನು ಹೇಳಿದ್ದೀನಿ. ಅಂದ್ರೆ ಕಾನೂನು ಮೂಲಕ ಅದೇನೇನಿರುತ್ತೆ ಆ ಲೆಕ್ಕಾಚಾರದಲ್ಲಿ ನಾನು ಮಾತಾಡಿದ್ದೀನಿ. ಅದೇ ಕೇಸ್ ಆದ್ಮೇಲೆ ಜಡ್ಜ್ ಹತ್ರ ಹೋಗಿ ಬಂದ ಮೇಲೆ ನಂದು ಯಾವ್ದಾದ್ರು ಒಂದೇ ಒಂದು ವಿಡಿಯೋ ಲೈವ್ ಅಲ್ಲಿ ಅಪ್ಲೋಡ್ ಆಗಿದ್ಯಾ? ನಾನು ಆಂಕರಿಂಗ್ ಮಾಡಿ ಹಾಕಿದ್ದೀನಾ? ನಾನು ಅವ್ರ ಮೇಲೆ ಜಿದ್ದು ಸಾಧಿಸದೇ ಆಗಿದ್ರೆ, ನನಗೆ ಆನಂದ್ ಗುರೂಜಿ ಮೇಲೆ ದ್ವೇಷನೇ ಇದ್ದಿದ್ರೆ, ನಾನು ಆಂಕರಿಂಗ್ ಮಾಡಿ ಆ ತಕ್ಷಣನೇ ಮತ್ತೆ ಬಂದ್ಬಿಟ್ಟು ಇನ್ನೊಂದು 4 ವಿಡಿಯೋ ಹೇಳಿದ್ರಲ್ಲ ಅಪ್ಲೋಡ್ ಆಗಿದೆ ಅಂತ ನಾನು ಹಾಕ್ಬೇಕಿತ್ತಲ್ಲ, ನಾನು ಯಾಕೆ ಮಾಡಿಲ್ಲ? ಧರ್ಮ ಹೇಳೋರು ಧರ್ಮ ಕೆಲಸ ಮಾಡಿದಾರೆ ಅಂತೆಲ್ಲ ಅವ್ರ ವಿರುದ್ಧ ತಿರುಗ್ತಿದ್ರಲ್ಲ, ನಿಮ್ಮನ್ನ ಬಳಸ್ಕೊಂಡಿಲ್ಲ. ಅಲ್ಲ ಬಳಸ್ಕೊಂಡಿಲ್ಲ, ಬಳಸ್ಕೊಂಡಿಲ್ಲ.